ಗಾನ ನಿಲ್ಲಿಸಿರುವಂಥದ್ದು ಗಾನ ಕೋಗಿಲೆ ನೋಡಿ. ಮೈಸೂರಿನಲ್ಲಿ ಮೊದಲ ಹಾಡು ಹಾಡ್ತಾರೆ, ಮೈಸೂರಿನಲ್ಲೇ ಕೊನೆಯ ಹಾಡು. ಎಲ್ಲಿಯ ಆಂಧ್ರ ಎಲ್ಲಿಯ ಮೈಸೂರು. ಆಂಧ್ರದಲ್ಲಿ ಹುಟ್ಟಿದ್ರೂ ಕೂಡ ಮೈಸೂರಿನಲ್ಲೇ ಇರಬೇಕು ಅಥವಾ ಮೈಸೂರಿನಲ್ಲೇ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನೋದಿದೆಯಲ್ಲ. ನಿಜವಾಗ್ಲೂ ಒಂದೊಂದು ಸತಿ ನಮಗೆ ನಾಡು ನುಡಿ ಭಾಷೆ ಮಾತೃಭೂಮಿ ಮಾತೃಭಾಷೆ ಅನ್ನೋದೆಲ್ಲ ಇದೆಯಲ್ಲ. ಅಂದರೆ ಇವರು ಅತಿ ಹೆಚ್ಚು ಹಾಡು ಹೇಳಿದ್ದು ಕನ್ನಡ ಹಾಡುಗಳನ್ನೇ. ಆ ಒಂದು ಸಂಬಂಧ ಅನ್ನೋದು ಹಾಗೆ ಉಳ್ಕೊಂಡು ಹೋಗಿತ್ತು ನೋಡಿ. ಖ್ಯಾತ ಗಾಯಕಿ ಎಸ್ ಜಾನಕಿ ಅವರು ಮೊದಲ ಸಾರ್ವಜನಿಕ ಗಾಯನ ಮೈಸೂರಿನಲ್ಲೇ ಮಾಡ್ತಾರೆ 1957ರಲ್ಲಿ. ಖ್ಯಾತ ಗಾಯಕ PB ಶ್ರೀನಿವಾಸ್ ಅವ್ರ ಜೊತೆಗೆ ಅವರು ಮೊದಲ ಸಾರ್ವಜನಿಕ ಗಾಯನದಲ್ಲಿ ಭಾಗಿಯಾಗ್ತಾರೆ. ವಿಶೇಷ ಏನು ಅಂದರೆ ಜಾನಕಿಯವರ ಕೊನೆಯ ಸಾರ್ವಜನಿಕ ಗಾಯನವೂ ಕೂಡ ಮೈಸೂರಲ್ಲೇ ನಡೆಯುತ್ತೆ ಅನ್ನೋದು ವಿಶೇಷ. ಅದು 2017ರ ಅಕ್ಟೋಬರ್ನಲ್ಲಿ ಮೈಸೂರಿನಲ್ಲೂ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ ಅವರು ಕೊನೆಯ ಬಾರಿ ಸಾರ್ವಜನಿಕವಾಗಿ ಹಾಡಿದ್ದು. ಸಾರ್ವಜನಿಕವಾಗಿ ಮೊದಲ ಬಾರಿಗೂ ಮೈಸೂರಿನಲ್ಲೇ, ಕೊನೆಯ ಬಾರಿಯೂ ಕೂಡ ಮೈಸೂರಿನಲ್ಲೇ ಹಾಡಿದ್ದು ಅವರು. ಯಾವಾಗಲೂ ಗುಲಾಬಿಯನ್ನು ಮುಡಿತಾ ಇದ್ದರು ಜಾನಕಿ ಅವರು. ಯಾವಾಗಲೂ ಬಿಳಿ ಬಣ್ಣದ ಸೀರೆಯನ್ನೇ ಹಾಕ್ತಾ ಇದ್ದಿದ್ದು ಅವರ ವಿಶೇಷತೆ. ಆಮೇಲೆ ಆ ಹಣೆ ಮೇಲೊಂದು ಕುಂಕುಮ, ಇದು ಯಾವಾಗಲೂ ಕೂಡ ಗಂಧ, ಇದು ಯಾವಾಗಲೂ ಇರ್ತಾ ಇದ್ದಿದ್ದು. ಜಾನಕಿಯವರ ಬದುಕಿನಲ್ಲಿ ಅವರಿಗೆ ಉಸಿರಿನಂತೆ ಇದ್ದವರು ಅವರ ಪತಿ ರಾಮಪ್ರಸಾದ್ ಅವರು. 1997ರಲ್ಲಿ ರಾಮಪ್ರಸಾದ್ ನಿಧನರಾದಾಗ ಜಾನಕಿಯವರು ತುಂಬ ಕುಗ್ಗಿ ಹೋಗಿದ್ರು. ತಮ್ಮ ಪತಿಯ ನಿಧನದ ಬಳಿಕ ಅವರ ಸವಿ ನೆನಪಿಗಾಗಿ ಗುಲಾಬಿ ಹೂವನ್ನು ಮುಡಿಯುವ ಸಂಪ್ರದಾಯವನ್ನು ಜಾನಕಿಯವರು ರೂಪಿಸ್ಕೊಂಡಿದ್ರಂತೆ. ಜೊತೆಗೆ ಬಣ್ಣದ ವಸ್ತ್ರವನ್ನು ಬಿಟ್ಟು ಕೇವಲ ಶ್ವೇತ ವಸ್ತ್ರದ ಸೀರೆ ಮಾತ್ರ ಧರಿಸುವಂಥ ನಿರ್ಧಾರವನ್ನು ಕೈಗೊಂಡಿದ್ರಂತೆ. ಅವರ ಪತಿ ನಿಧನರಾದ ನಂತರ ಅವರ ಜೀವನದಲ್ಲಿ ಈ ಥರದೊಂದು ಬದಲಾವಣೆಯನ್ನು ಮಾಡಿಕೊಂಡಿದ್ರು. ಸೀರೆಗಳಲ್ಲೂ ಕೂಡ ಗುಲಾಬಿ ಥರದ ಚಿತ್ರಗಳಿರ್ತಿತ್ತು. ಆಮೇಲೆ ಬಿಳಿ ಬಣ್ಣದ ಸೀರೆನೇ, ಆಮೇಲೆ ಗುಲಾಬಿಯನ್ನು ಮುಡಿಯೋದು ಎಲ್ಲ ಅವರ ಪತಿಗೋಸ್ಕರ. ತುಂಬ ಪ್ರೀತಿ ಮಾಡ್ತಾಯಿದ್ರು. ಆದರೆ ಯಾವಾಗ ಒಬ್ಬಂಟಿ ಅಂತ ಅನ್ಸೋಕ್ಕೆ ಶುರು ಆಯಿತೋ ಆಗ ಅವರ ಜೀವನದಲ್ಲಿ ಒಂಚೂರು ಬದಲಾವಣೆಯನ್ನು ಮಾಡಿಕೊಂಡಿದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಆಮೇಲೆ ಜಪಾನ್ನಲ್ಲೂ ಕೂಡ ಹಾಡಿದ್ರು ಇವರು. ಜಾನಕಿಯವರು ಭಾರತೀಯ ಭಾಷೆಗಳಾದಂಥ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ 20 ಭಾಷೆಗಳಲ್ಲಿ ಹಾಡಿರೋದು ಗೊತ್ತು. ಆದರೆ ಅವರು ಜಪಾನಿ ಭಾಷೆಯಲ್ಲೂ ಕೂಡ ಒಂದು ಹಾಡನ್ನು ರೆಕಾರ್ಡ್ ಮಾಡಿದ್ರು ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ಪದ್ಮಭೂಷಣ ಪ್ರಶಸ್ತಿಯನ್ನು ತಿರಸ್ಕರಿಸಿದ್ರು ಇವರು. ಜಾನಕಿಯವರ ಧ್ವನಿ 4 ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದು 33 ರಾಜ್ಯ ಪ್ರಶಸ್ತಿಗಳಿಗೂ ಕೂಡ ಪಾತ್ರರಾಗಿದ್ದರು. ಆದರೆ 2013ರಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಘೋಷಿಸಲಾಯಿತು. ಆದರೆ ಈ ಗೌರವ ಕೊಡುವುದು ತುಂಬ ತಡವಾಯಿತು. ಆ ಕಾರಣಕ್ಕೆ ಇದನ್ನು ತಿರಸ್ಕರಿಸಿದ್ರು ಅನ್ನೋದನ್ನು ಹೇಳ್ತಾರೆ. ಅಭಿಮಾನಿಗಳಲ್ಲಿ ಇದು ಅಚ್ಚರಿ ಮೂಡಿಸಿತು. ಕೆಲವೊಮ್ಮೆ ಸಂಭಾವನೆ ಮತ್ತು ಪ್ರಶಸ್ತಿಗಳ ವಿಚಾರದಲ್ಲಿ ಅವರು ಅಸಮಾಧಾನವನ್ನು ಹೊರಹಾಕಿದ್ದು ಕೂಡ ಇದೆ. ಯಾಕಂದರೆ ಯಾರ ತಂಟೆಗೂ ಹೋದವರಲ್ಲ, ಯಾರ ಬಗ್ಗೆಯೂ ಮಾತಾಡಿದವರಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು, ತಮ್ಮ ಅಭ್ಯಾಸ ಆಯಿತು, ಅಂಥವ್ರಿಗೂ ಕೆಲವರು ಮೋಸ ಮಾಡಿದ್ದಿದೆ. ಆಗ ಒಂಚೂರು ಅಸಮಾಧಾನ ಆಗಿದ್ದು ಕೂಡ ಇದೆ. ಆಮೇಲೆ ನಮ್ಮೆಲ್ಲರ ಹೆಮ್ಮೆ ಅತಿ ಹೆಚ್ಚು ಹಾಡಿದ್ದು ಕನ್ನಡನೇ. ಮೂಲತಃ ಆಂಧ್ರ ಪ್ರದೇಶದ ಆಗಿದ್ರೂ ಕೂಡ ತೆಲುಗಿನ ಮೂಲಕ ಚಿತ್ರರಂಗ ಪ್ರವೇಶಿಸಿದಂಥ ಜಾನಕಿಯವರು ಹಾಡಿದ ಹಾಡುಗಳ ಪೈಕಿ ಕನ್ನಡವೇ ಹೆಚ್ಚು. ಅವರು ಕನ್ನಡ ಒಂದರಲ್ಲೇ 10,000ಕ್ಕೂ ಹೆಚ್ಚು ಹಾಡುಗಳನ್ನು ಹೇಳಿದ್ದಾರೆ. ನಂತರದ ಸ್ಥಾನಗಳಲ್ಲಿ ಮಲಯಾಳಂ, ತೆಲುಗು, ತಮಿಳು ಇದೆ. ಮಲಯಾಳಂ ಸಂಗೀತ ಕ್ಷೇತ್ರದಲ್ಲಿ ಗರಿಷ್ಠ ಸಂಖ್ಯೆಯ ಪ್ರಶಸ್ತಿಗಳನ್ನು ಪಡೆದ ಏಕೈಕ ಮಲಯಾಳಿಯೇತರ ವ್ಯಕ್ತಿ ಅಂದರೆ ಅದು ಇವರೇನೆ ಅನ್ನೋದು ಎಲ್ಲರ ಹೆಮ್ಮೆ. ಆಮೇಲೆ ಕೇವಲ ಹಾಡು ಮಾತ್ರ ಅಲ್ಲ, ಮಿಮಿಕ್ರಿಯಲ್ಲೂ ಕೂಡ ಎತ್ತಿದ ಕೈ ಗಾಯಕಿಯವರು. ಹಾಡೋದಷ್ಟೇ ಅಲ್ಲದೆ ಜಾನಕಿಯವರಿಗೆ ಮಿಮಿಕ್ರಿ ಕಲೆಯೂ ಕರಗತವಾಗಿತ್ತು. ವಿಶೇಷವಾಗಿ ಸಣ್ಣ ಮಕ್ಕಳ ಧ್ವನಿ, ಚಿಕ್ಕ ಮಕ್ಕಳ ಥರ ಹಾಡು ಹೇಳೋದು, ಪಕ್ಷಿಗಳ ಕಲರವ, ವಿವಿಧ ಪ್ರಾಣಿಗಳ ಧ್ವನಿಯನ್ನು ಅವರು ಲೀಲಾಜಾಲವಾಗಿ ಅನುಕರಿಸ್ತಾ ಇದ್ದರು. ಚಿತ್ರಗಳಲ್ಲಿ ಬರುವಂಥ ಹಲವು ಮಕ್ಕಳ ಹಾಡುಗಳಿಗೆ ಅವರೇ ಧ್ವನಿ ನೀಡ್ತಾ ಇದ್ದರು. ಅಂದರೆ ಈ ಮಕ್ಕಳು ಅಳೋ ಥರ, ನಗೋ ಥರ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಲ್ಲ, ಅದೆಲ್ಲ ಇವರೇ ಮಾಡ್ತಾಯಿದ್ರು. ಮಿಮಿಕ್ರಿನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆಮೇಲೆ ಬಾಲ್ಯದಿಂದಲೂ ಇವರಿಗೆ ಅಸ್ತಮ ಇತ್ತು.
ಬಾಲ್ಯದಿಂದ ಅಸ್ತಮ ಕಾಯಿಲೆಯಿಂದ ಬಳಲ್ತಿದ್ದಂಥ ಜಾನಕಿಯವರು ಉಸಿರಾಟದ ಸಮಸ್ಯೆಯನ್ನು ನಿರಂತರವಾಗಿ ಜೊತೆಗೇ ಇಟ್ಕೊಂಡು ಬಂದವರು. ಆದರೂ ಕೆಲವೊಮ್ಮೆ ಕೊರತೆಗಳೇ ಹೇಗೆ ವ್ಯಕ್ತಿಯ ಪ್ರತಿಭೆಯನ್ನು ಬೆಳಗಿಸುತ್ತೆ ಅನ್ನುವುದಕ್ಕೆ ಇವರಿಗಿಂತ ಸಾಕ್ಷಿ ಮತ್ತೊಬ್ಬರಿಲ್ಲ. ವಾಯ್ಸ್ ಕಂಟ್ರೋಲ್ನಲ್ಲಿ ಜಾನಕಿಯವರು ಸಿದ್ಧಹಸ್ತರು. ಕೊನೆಯ ದಿನಗಳಲ್ಲೂ ಅವರ ಧ್ವನಿಯ ನಿಯಂತ್ರಣ ಅದ್ಭುತವಾಗಿತ್ತು. ಉಸಿರು ಕಟ್ಟಿ ಎಂಥ ಕಷ್ಟದ ಸಂಗತಿಯನ್ನಾದ್ರೂ, ಕಷ್ಟಕರ ಸಂಯೋಜನೆಯನ್ನಾದ್ರೂ ಅವರು ಹಾಡಬಲ್ಲರಾಗಿದ್ದರು. ಗಗನವು ಎಲ್ಲೋ, ಬಂದ ಬಂದ ಮೇಘರಾಜ, ಭಾರತ ಭೂಷಿರ, ಆಚಾರವಿಲ್ಲದ ನಾಲಿಗೆ, ಚಿಲಿಪಿಲಿಗುಟ್ಟುವ ಹಕ್ಕಿಯ ಕಂಠದಿ ಇಂಪನು ಇಟ್ಟವರು ಯಾರು, ಹೀಗೆ ಅದೆಷ್ಟೋ ಕಷ್ಟಕರ ಹಾಡನ್ನು ಲೀಲಾಜಾಲವಾಗಿ ಹಾಡಿದ್ರ ಹಿಂದೆ ಅವರ ಅಸ್ತಮ ಕಾಯಿಲೆಯ ಅಡೆತಡೆ ಇದೆ. ಆದರೆ ಅದನ್ನು ಮೀರಿ ಹಾಡಿದರು. ನಿಮಗೆ ಗಗನವು ಎಲ್ಲೋ ಈ ಹಾಡನ್ನು ಸಾಮಾನ್ಯವಾಗಿ ಹೇಳೋಕ್ಕಾಗಲ್ಲ. ಆ ಹೈ ಪಿಚ್ಚು, ಆ ನೋಟ್ಸು ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಅಸ್ತಮ ಇದ್ರೂ ಅದನ್ನು ಹಾಡಿದ್ರು ಅಂತಂದರೆ ನೋಡಿ, ಗ್ರೇಟ್ ಅಲ್ವಾ. ಬಂದ ಬಂದ ಮೇಘರಾಜ ಕನ್ನಡದ ಹಾಡು, ಇದು ಎಂಥ ಅದ್ಭುತ ಹಾಡು ಹೇಳಿ, ಎಷ್ಟು ಹಿಟ್ಟಾದಂಥ ಹಾಡು. ಈ ಹಾಡು ಕೂಡ ಅಷ್ಟು ಸುಲಭ ಅಲ್ಲ, ನಾವು ಕೇಳೋದಕ್ಕೆ ಇಂಪಾಗಿದೆ ಅಂತೀವಿ, ಆದರೆ ಹಾಡುವಾಗ ಆ ನೋಟ್ಸು ಅದೆಲ್ಲ ಎಷ್ಟು ಕಷ್ಟ ಇರುತ್ತೆ. ಅದನ್ನು ಕೂಡ ಯಾವುದೇ ತೊಂದರೆ ಇಲ್ಲದೆ ಹಾಡಿದಂಥ ಗಾಯಕಿಯವರು.